ಸಮಯವನ್ನು ತೋರಿಸಬೇಕಿದ್ದಂತಹ ಗಡಿಯಾರ ಇದೀಗ ಸಮಯಕ್ಕೆ ಸೋತು ನಿಂತಿದೆ. ದಾವಣಗೆರೆ ನಗರಕ್ಕೆ ಕಿರೀಟವಾಗಿದ್ದಂತಹ ಕ್ಲಾಕ್ ಟವರ್ ಇದೀಗ ಸರಿಯಾದ ನಿರ್ವಹಣೆ ಇಲ್ಲದೆ ತನ್ನ ಕಳೆಯನ್ನೇ ಕಳೆದುಕೊಂಡಿದೆ. ಹೌದು, ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂತಹ ಕರ್ನಲ್ ರವೀಂದ್ರನಾಥ್ ವೃತ್ತದಲ್ಲಿ ನಿರ್ಮಾಣವಾಗಿರುವಂತಹ ಕ್ಲಾಕ್ ಟವರ್ ಮುಂಭಾಗದಲ್ಲಿ ನಾವಿದ್ದೇವೆ. ಈ ಒಂದು ಕ್ಲಾಕ್ ಟವರ್ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ದೂಡ ಇಲಾಖೆ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಕ್ಲಾಕ್ ಟವರನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ದಾವಣಗೆರೆ ನಗರ ಅಭಿವೃದ್ಧಿ ಕಾಣ್ತಿದ್ದು, ಜೊತೆಗೆ ಸ್ಮಾರ್ಟ್ ಸಿಟಿಯಲ್ಲಿ ತನ್ನದೇ ಆದಂತಹ ಹೆಸರನ್ನು ಹೊಂದಿರುವಂತಹ ದಾವಣಗೆರೆ ನಗರದ ವಿನ್ಯಾಸವನ್ನು ಹೆಚ್ಚಿಸಲು ಮತ್ತು ಸೌಂದರ್ಯವನ್ನು ಹೆಚ್ಚಿಸಲು ಈ ಒಂದು ಕ್ಲಾಕ್ ಟವರನ್ನು ಸಹ ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ಕ್ಲಾಕ್ ಟವರು ಯುರೋಪ್ ಮಾದರಿಯ ವಿನ್ಯಾಸವನ್ನು ಹೊಂದಿರುವಂತಹ ಕ್ಲಾಕ್ ಟವರ್ ಆಗಿರುವಂಥದ್ದು. ಅಂದರೆ ಏನು 25 ಅಡಿ ಎತ್ತರ ಹಾಗೂ 20 ಅಡಿ ಅಗಲದಲ್ಲಿ ಸುಂದರವಾಗಿ ಕಾಣುವ ನಿಟ್ಟಿನಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕ್ಲಾಕ್ ಟವರನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಈ ಒಂದು ಕ್ಲಾಕ್ ಟವರ್ನ ಗಡಿಯಾರ ನಿಂತಿರುವಂಥದ್ದು. ಅಂದರೆ ಈ ಒಂದು ವೃತ್ತ ದಾವಣಗೆರೆ ನಗರಕ್ಕೆ ಪ್ರಮುಖವಾದಂಥ ವೃತ್ತ. ಸುಮಾರು 5 ದಿಕ್ಕುಗಳಲ್ಲಿ ತನ್ನ ಮಾರ್ಗವನ್ನು ಹೊಂದಿರುವಂತಹ ವೃತ್ತ ಇದಾಗಿದೆ. ನೀವು ಏನು ಕ್ಲಾಕ್ ಟವರ್ನ ಹಿಂಭಾಗದಲ್ಲಿ ನೋಡೋದಾದರೆ ಈ ಒಂದು ರಸ್ತೆ ನೇರವಾಗಿ NH4 ಶಾಮನೂರು ರಸ್ತೆ ಮೂಲಕ NH4ಗೆ ಕನೆಕ್ಟ್ ಆಗುತ್ತೆ. ಅದರ ಮುಂಭಾಗದ ರಸ್ತೆ PB ರಸ್ತೆಗೆ ಕನೆಕ್ಟ್ ಆಗುತ್ತೆ. ಅದರ ಎಡಭಾಗದಲ್ಲಿರುವಂತಹ ರಸ್ತೆ ಲಕ್ಷ್ಮೀ ಫಾರ್ಮಿಲ್ ಮುಂಭಾಗ ಹೋದರೆ ಅದರ ಪಕ್ಕದಲ್ಲಿರುವಂತಹ ರಸ್ತೆ ಬಕ್ಕೇಶ್ವರ ಸಮುದಾಯ ಭವನದ ಕಡೆ ಹೋಗುತ್ತೆ. ಅದರ ಆಪೋಸಿಟ್ ಇರುವಂಥದ್ದು ಕುಂದವಾಡ ಕೆರೆ ಸಪ್ತಗಿರಿ ರಸ್ತೆ ಕಾಲೇಜ್ ಮೂಲಕ ಅದು ಹೋಗುವಂಥ ರಸ್ತೆಯ ದಾವಣಗೆರೆ ನಗರದ ಪ್ರಮುಖ ವೃತ್ತ ಹಾಗೂ ಆಕರ್ಷಕ ವೃತ್ತ ಅಂದೇ ಇದನ್ನು ಕರೆಯಲ್ಪಡುತ್ತಾರೆ. ಆದರೆ ಈ ಒಂದು ಸರ್ಕಲ್ ಸರಿಯಾದ ನಿರ್ವಹಣೆ ಇಲ್ಲದೆ, ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಒಂದು ಕ್ಲಾಕ್ ಟವರ್ನ ತನ್ನ ಸಮಯಕ್ಕೆ ಸೋತು ನಿಂತಿರುವಂಥದ್ದು. ಅಂದರೆ ಇದಕ್ಕೆ ಸರಿಯಾದ ನಿರ್ವಹಣೆ ಮಾಡಿಲ್ಲ. ಅಂದರೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆ ಅಭಿವೃದ್ಧಿ ಕಾಣಬೇಕು, ಸೌಂದರ್ಯವನ್ನು ಕಾಣಿಸಬೇಕು, ಅಂದರೆ ಜಿಲ್ಲೆಯನ್ನೇ ಅಭಿವೃದ್ಧಿ ಅಡಿಯಲ್ಲಿ ಸಾಕಷ್ಟು ರೀತಿಯ ಮಾದರಿಗಳಾಗಿ ವೃತ್ತಗಳನ್ನು ನಿರ್ಮಾಣ ಮಾಡ್ತಿದೆ ದಾವಣಗೆರೆ ಜಿಲ್ಲಾ ಆಡಳಿತ ಆಗಲಿ ಅಥವಾ ಸ್ಮಾರ್ಟ್ ಸಿಟಿ ಆಗಲಿ. ಆದರೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತಹ ಪರಿಸ್ಥಿತಿಗೆ ಗುರಿಯಾಗಿರುವಂಥದ್ದು ಪ್ರಮುಖ ವೃತ್ತಗಳು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಈ ಒಂದು ಕ್ಲಾಕ್ ಟವರು ಸರಿಯಾದ ನಿರ್ವಹಣೆ, ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಒಂದು ಗಡಿಯಾರದ ಮುಳ್ಳುಗಳು ನಿಂತಿರುವಂಥದ್ದು. ಅಂದರೆ ಸಮಯಕ್ಕೆ ಸೋತು ಈ ಒಂದು ಗಡಿಯಾರ ನಿಂತಿರುವಂಥದ್ದು. ಮತ್ತೆ ಈ ಗಡಿಯಾರಕ್ಕೆ ಚಲನೆ ಸಿಗುತ್ತಾ? ಮತ್ತೆ ಇಂದಿನಂತೆ ಈ ಒಂದು ಗಡಿಯಾರದ ಚಲನೆ ಮುಂದುವರಿಯುತ್ತೆ ಎಂಬುದು ಸಹ ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.